ನಮಸ್ಕಾರ ವೀಕ್ಷಕರೇ, ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆ ಮಂತ್ರ ಏನಂದರೆ ಕೂದಲು ಹೊಡೆಯೋಗೋಸ್ಕರ ಮತ್ತು ತಲೆಹುಟ್ಟು ನಿವಾರಣೆಗೆ ಮತ್ತು ಕೂದಲು ಉದುರುವುದು ನಿವಾರಣೆಗಾಗಿ ಒಂದು ಮನೆ ಮಂತ್ರನ ಹೇಳ್ತೀನಿ. ಅದನ್ನು ಮಾಡೋ ವಿಧಾನ ಮತ್ತು ಅದಕ್ಕೆ ಬೇಕಾದ ಪದಾರ್ಥಗಳನ್ನು ತಿಳಿಸ್ಕೊಡ್ತೀನಿ. ಈಗ ಮೊದಲನೇದಾಗಿ ಅದೇ ಒಂದು ಮೊಟ್ಟೆ ಬೇಕಾಗ್ತದೆ. ಆಮೇಲೆ ಅರ್ಧ ಹೋಳು ತೆಂಗಿನಕಾಯಿ ಬೇಕು. ಆಮೇಲೆ ಒಂದು 2 ಟೀ ಸ್ಪೂನಷ್ಟು ಹೇರ್ ಆಯಿಲ್ ಬೇಕು. ಹೇರ್ ಆಯಿಲ್ ಅಂದರೆ ಅದೇ ಕೊಕೊನಟ್ ಆಯಿಲ್ ಬೇಕಾಗ್ತದೆ. ಇದನ್ನು ಮಾಡೋದು ಹೇಗೆ ಅಂದರೆ, ಫಸ್ಟು ಒಂದು ಬೌಲಲ್ಲಿ ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ಳಿ. ಆಮೇಲೆ ತೆಂಗಿನಕಾಯಿ ಇರುತ್ತಲ್ಲ, ಅರ್ಧ ಹೋಳು ತೆಂಗಿನಕಾಯಿನ ಅದನ್ನು ಮಿಕ್ಸಿಯಲ್ಲಿ ಫುಲ್ಲ ನುಣ್ಣಗೆ ರುಬ್ಕೊಳ್ಳಿ. ರುಬ್ಬಿದಾದಮೇಲೆ ಅದನ್ನು ಫಿಲ್ಟ್ರಿಂದ ಹಾಲು ತೆಗಿಬೇಕು ಫಸ್ಟು. ಹಾಲು ತೆಗೆದಾದ್ಮೇಲೆ ಹಾಲು ಬರುತ್ತಲ್ಲ, ಆ ಹಾಲನ್ನು ಮೊಟ್ಟೆ ಒಳಗಡೆ ಹಾಕ್ಕೊಂಡು ಆಮೇಲೆ 2 ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ. ಇದನ್ನೆಲ್ಲ ನೀಟಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ನೀವು ತಲೆ ಸ್ನಾನ ಮಾಡೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆನೇ ಇದನ್ನು ಅಪ್ಲೈ ಮಾಡ್ಕೋಬೇಕು. ಫುಲ್ಲು ತಲೆಗೆ ಬುಡಕ್ಕೆ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡ್ಕೊಂಬಿಡಿ. ಅಪ್ಲೈ ಮಾಡ್ಕೊಂಡು ಆದಮೇಲೆ ಒಂದು 1/2 ಅವರ್ ಬಿಟ್ಬಿಡಿ. 1/2 ಅವರ್ ಬಿಟ್ಟಾದಮೇಲೆ ನೀವು ಶಾಂಪೂಯಿಂದ ಆಗಿರ್ಬೋದು, ಸೀಗೆಕಾಯಿಂದ ಆಗಿರ್ಬೋದು, ಯಾವುದರಿಂದಾದ್ರೂ ನೀವು ತಲೆ ತೊಳ್ಕೊಬೋದು. ಈ ಥರ ನೀವು ವಾರದಲ್ಲಿ 2 ಸರಿ ಅಥವಾ ಅಟ್ಲೀಸ್ಟ್ 1 ಸರಿ ಆದರೂ ನೀವು ಮಾಡ್ತಾ ಬಂದರೆ ನಿಮ್ಮ ಕೂದಲು, ನಿಮ್ಮ ತಲೆ ಹೊಟ್ಟಾಗಿರ್ಬೋದು, ಉದುರೋದಾಗಿರ್ಬೋದು, ಆಮೇಲೆ ತುಂಬ ಒರಟೊರಟಾಗಿರುತ್ತಲ್ಲ, ಶೈನಿಯಾಗಿ ಹೊಳೆಯುತ್ತೆ ಈ ಥರ ಮಾಡೋದ್ರಿಂದ. ಇದನ್ನು ಮಾಡಿ ನೋಡಿ. ಇದು ಮಾಡಿದ ಮೇಲೆ ನೀವು ಕಮೆಂಟ್ಸ್ ಮಾಡಿ ತಿಳಿಸಿ. ನಿಮಗೆ ಏನಾದರೂ ಇದರಿಂದ ಪ್ರಯೋಜನ ಆಗಿದ್ರೆ ನನಗೆ ತಿಳಿಸಿದರೆ ನನಗೂ ಒಂಥರ ಖುಷಿ ಆಗ್ತದೆ. ಆಮೇಲೆ ಮತ್ತೆ ಮುಂದಿನ ವಿಷಯನ ಇನ್ನೊಂದು ವಿಡಿಯೋ ಅಂದರೆ ಮತ್ತೆ ನಿಮ್ಗೆ ಭೇಟಿ ಆಗ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಏನಂದರೆ, ನನ್ನ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಕ್ಕೆ ಮತ್ತೆ ಭೇಟಿ ಆಗೋಣ. ಇವತ್ತಿಗೆ ನಿಮಗೆಲ್ಲರಿಗೂ ಧನ್ಯವಾದಗಳು.